ಜೈ ರಾಮಕೃಷ್ಣ. ನಮಸ್ತೆ. ಸ್ವಾಮಿ ವಿವೇಕಾನಂದರ ಪತ್ರಮಾಲೆ ಗ್ರಂಥಾಧ್ಯಯನಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಸಂಚಿಕೆ 3. ಶ್ರೀ ಪ್ರಮದದಾಸ್ ಮಿತ್ರರಿಗೆ. ಬಾರಾನಗರ್, ಕಲ್ಕತ್ತಾ, 7ನೇ ಆಗಸ್ಟ್ 1889. ಪ್ರಿಯ ಮಹಾಶಯರೇ, ನಿಮ್ಮ ಕಾಗದ ನನ್ನ ಕೈ ಸೇರಿ 1 ವಾರದ ಮೇಲಾಯಿತು. ಆಗ ನನಗೆ ಮತ್ತೆ ಜ್ವರ ಬಂದದ್ದರಿಂದ ನಿಮಗೆ ಇಷ್ಟು ದೀರ್ಘಕಾಲದವರೆಗೆ ಉತ್ತರ ಬರೆಯಲಾಗಲಿಲ್ಲ. ಅದಕ್ಕಾಗಿ ಕ್ಷಮೆ ಬೇಡುತ್ತೇನೆ. 1.5 ತಿಂಗಳುಗಳ ಕಾಲ ನಾನು ಚೆನ್ನಾಗಿದ್ದೆ. ಕಡೆಯ 10 ದಿನಗಳು ಪುನಃ ಕಾಯಿಲೆಯಲ್ಲಿ ನರಳಿದೆ. ಈಗ ನಾನು ಹುಷಾರಾಗಿದ್ದೇನೆ. ನಾನು ಕೆಲವು ಪ್ರಶ್ನೆಗಳನ್ನು ಕೇಳಬೇಕೆಂದಿದ್ದೇನೆ. ಮಹಾಶಯರೇ, ನಿಮಗೆ ಸಂಸ್ಕೃತದಲ್ಲಿ ಅಪಾರ ಪಾಂಡಿತ್ಯವಿದೆ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ನನಗೆ ವಿಶೇಷ ಅನುಗ್ರಹ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಮೊದಲನೇ ಪ್ರಶ್ನೆ. ಉಪನಿಷತ್ತಿನ ಹೊರತು ವೇದಗಳಲ್ಲಿ ಮತ್ತೆಲ್ಲಿಯಾದರೂ ಜಾಬಾಲ ಮತ್ತು ಜಾನಶ್ರುತಿಗಳ ಮಗನಾದ ಸತ್ಯಕಾಮನ ಕಥೆ ಇದೆಯೇ? ಎರಡನೇ ಪ್ರಶ್ನೆ. ವೇದಾಂತ ಸೂತ್ರಗಳ ಮೇಲಿನ ಭಾಷ್ಯಗಳಲ್ಲಿ ಶಂಕರಾಚಾರ್ಯರು ಎಲ್ಲಿ ಸ್ಮೃತಿಗಳನ್ನು ಉದಾಹರಿಸಿರುವರೋ ಅಲ್ಲೆಲ್ಲ ಮಹಾಭಾರತದ ಪ್ರಮಾಣವನ್ನು ಪ್ರಸ್ತಾಪಿಸಿರುವರು. ಆದರೆ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಮತ್ತು ಅಜಗರ ಮತ್ತು ಉಮಾಮಹೇಶ್ವರ ಕಥೆಗಳಲ್ಲಿ ಜಾತಿ ಪದ್ಧತಿಯನ್ನು ಅವರವರ ಯೋಗ್ಯತೆಯ ಆಧಾರದ ಮೇಲೆ ನಿರ್ಣಯಿಸುತ್ತಿದ್ದರೆಂಬುದಕ್ಕೆ ಸ್ಪಷ್ಟವಾದ ರುಜುವಾತಿದೆ. ಶಂಕರಾಚಾರ್ಯರು ತಮ್ಮ ಬರವಣಿಗೆಯಲ್ಲಿ ಈ ವಿಷಯವಾಗಿ ಪ್ರಸ್ತಾಪಿಸಿದ್ದಾರೆಯೇ? ಮೂರನೇ ಪ್ರಶ್ನೆ. ವೇದಗಳ ಪುರುಷ ಸೂಕ್ತದಲ್ಲಿ ಜಾತಿ ಪದ್ಧತಿಯ ಸಿದ್ಧಾಂತ ಆನುವಂಶಿಕವಲ್ಲ. ಹಾಗಾದಲ್ಲಿ ವೇದಗಳಲ್ಲಿ ಜಾತಿ ಪದ್ಧತಿಯನ್ನು ಆನುವಂಶಿಕವಾಗಿ ಒಯ್ಯುವ ಹಲವು ಉದಾಹರಣೆಗಳಿವೆಯಲ್ಲ, ಅವು ಯಾವುವು? ನಾಲ್ಕನೇ ಪ್ರಶ್ನೆ. ಶೂದ್ರರು ವೇದಗಳನ್ನೋದಬಾರದೆಂಬುದು ವೇದಗಳಲ್ಲಿದೆ ಎಂಬ ವಿಷಯವಾಗಿ ಆಚಾರ್ಯರು ಯಾವ ರುಜುವಾತನ್ನೂ ಒದಗಿಸಲಾರದೆ ಹೋದರು. ಯಜ್ಞಗಳನ್ನು ಮಾಡಲು ಅರ್ಹತೆ ಇಲ್ಲದಿದ್ದ ಮೇಲೆ ಉಪನಿಷತ್ತು ಮುಂತಾದವುಗಳನ್ನು ಅವನಿಗೆ ಓದಲು ಹಕ್ಕಿಲ್ಲ ಎಂಬುದನ್ನು ಸಮರ್ಥಿಸಲು ಹೋಗಿ ಯಜ್ಞೇ ಅನವಕ್ಲುಪ್ತ ತೈತ್ತಿರೀಯ ಸಂಹಿತದಲ್ಲಿ 7ನೇ ಅಧ್ಯಾಯ ಐಡಿ 1.6 ಎಂಬುದನ್ನು ಮಾತ್ರ ಅವರು ಉದ್ಧರಿಸುತ್ತಾರೆ. ಆದರೆ ಅದೇ ಆಚಾರ್ಯರು ಅಥಾತೋ ಬ್ರಹ್ಮ ಜಿಜ್ಞಾಸ ಬ್ರಹ್ಮಸೂತ್ರಗಳು 1.1.1 ವಿಷಯವಾಗಿ ಅಥ ಎನ್ನುವುದು ಇಲ್ಲಿ ವೇದಗಳ ವ್ಯಾಸಂಗದ ತರುವಾಯ ಎಂಬರ್ಥವಲ್ಲ ಎಂದು ಅಭಿಪ್ರಾಯ ಪಡುತ್ತಾರೆ. ಏಕೆಂದರೆ ಬ್ರಾಹ್ಮಣಗಳನ್ನು ಮಂತ್ರಗಳನ್ನು ಮುಂಚೆಯೇ ವ್ಯಾಸಂಗ ಮಾಡಿದ ಹೊರತು ಉಪನಿಷತ್ತುಗಳ ವ್ಯಾಸಂಗಕ್ಕೆ ಅವಕಾಶವಿಲ್ಲ ಮತ್ತು ವೇದಗಳ ಕರ್ಮಕಾಂಡಕ್ಕೂ ಮತ್ತು ವೇದಗಳ ಜ್ಞಾನಕಾಂಡಕ್ಕೂ ಸ್ವಾಭಾವಿಕವಾದ ಅನುಕ್ರಮವಿಲ್ಲ ಎಂಬ ಪ್ರಮಾಣಕ್ಕೆ ಅದು ವಿರುದ್ಧವಾಗಿದೆ. ಆದ್ದರಿಂದ ವೇದಗಳ ಕರ್ಮಕಾಂಡವನ್ನು ಓದದೆ ಬ್ರಹ್ಮಜ್ಞಾನವನ್ನು ತಡೆಯಬಹುದೆಂಬುದು ಸ್ಪಷ್ಟವಾಯಿತು. ಹಾಗಾದಲ್ಲಿ ಜ್ಞಾನಕ್ಕೂ ಕರ್ಮಕಾಂಡಕ್ಕೂ ಅನುಕ್ರಮ ಇಲ್ಲವೆಂದ ಮೇಲೆ ಆಚಾರ್ಯರು ಏಕೆ ಅದೇ ತರ್ಕದಿಂದ ಎಂಬ ಷರತ್ತನ್ನು ಶೂದ್ರರ ವಿಷಯದಲ್ಲಿ ಸೇರಿಸಿ ತಮ್ಮ ಸ್ವಂತ ಹೇಳಿಕೆಗೆ ವಿರುದ್ಧವಾಗಿ ಹೇಳಿದ್ದಾರೆ? ಶೂದ್ರರೇಕೆ ಉಪನಿಷತ್ತನ್ನು ಓದಬಾರದು? ಮಹಾಶಯ, ನಿಮಗೆ ಒಬ್ಬ ಕ್ರೈಸ್ತ ಸನ್ಯಾಸಿ ಬರೆದಿರುವ ಇಮಿಟೇಷನ್ ಆಫ್ ಕ್ರಿಸ್ಟ್ ಎಂಬ ಪುಸ್ತಕವನ್ನು ಅಂಚೆಯ ಮೂಲಕ ಕಳುಹಿಸುತ್ತೇನೆ. ಅದೊಂದು ಅದ್ಭುತವಾದ ಪುಸ್ತಕ. ಕ್ರೈಸ್ತರಲ್ಲಿಯೂ ಕೂಡ ಅಂತಹ ತ್ಯಾಗ, ವೈರಾಗ್ಯ, ದಾಸ್ಯ ಭಕ್ತಿ ಇದ್ದುದನ್ನು ನೋಡಿದರೆ ವಿಸ್ಮಯವಾಗುತ್ತದೆ. ಬಹುಶಃ ಆ ಪುಸ್ತಕವನ್ನು ನೀವು ಹಿಂದೆ ಓದಿರಬಹುದು. ಇಲ್ಲದಿದ್ದಲ್ಲಿ ನೀವು ಅದನ್ನು ಓದಿದರೆ ನನಗೆ ಅತ್ಯಂತ ಆನಂದವಾಗುತ್ತದೆ. ನಿಮ್ಮ ವಿವೇಕಾನಂದ. ಧನ್ಯವಾದಗಳು. ಮುಂದಿನ ಪತ್ರ ಮುಂದಿನ ಸಂಚಿಕೆಯಲ್ಲಿ
ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣ ಅರ್ಪಣಮಸ್ತು. ಸರ್ವೇ ಜನ ಸುಖಿನೋ ಭವಂತು. ಜೈ ಶ್ರೀಮಾತಾ.